guys, welcome on board. I'm still, after doing 4 sector of flight, I'm still in that zone. Hello guys, welcome on board. No guys, I'm home now. Hi guys, welcome to my YouTube channel. So ಈಗಷ್ಟೇ ಬಂದೆ, it's 12:38. We did 4 sectors. We just came back. This is my room, pretty colorful. See, okay, it's like this. Let me show you. That is me. I'm completely like dead body walking. This is the bathroom. Pretty good, right? So ಈಗಷ್ಟೇ ಬಂದು ಐ ಜಸ್ಟ್ ಎಂಟರ್ಡ್ ಅಷ್ಟೇ. ಈಗ ಫ್ರೆಶ್ ಅಪ್ ಆಗಿ ಏನಾದ್ರು ಚೂರು ತಿಂದು ಮಲ್ಕೋಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನಾಳೆಯಿಂದ ನಾನಿವತ್ತು ಭುವನೇಶ್ವರಲ್ಲಿದ್ದೀನಿ. ಐ ಕ್ಯಾನ್ ಗೋ ಟು ಪೂರಿ ಜಗನ್ನಾಥ್, ಬಟ್ ಐ ಆಮ್ ಸ್ಕಿಪ್ಪಿಂಗ್ ಬಿಕಾಸ್ ಐ ಆಮ್ ಸೋ ಟಯರ್ಡ್. ಮೈ ಬಾಡಿ ಈಸ್ ಏಕಿಂಗ್ ಲೈಕ್ ಎನಿಥಿಂಗ್. ಫುಲ್ ಬಾಡಿ ಇಲ್ಲೆಲ್ಲ ನೋವ್ತಿದೆ. ನಂಗೆ ಈಗಲೂ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ, ಬಟ್ ನೋವು. My shoulders are paining like anything. I want to rest. I want to work out. I want to walk 10,000 steps. So I have so many things planned for tomorrow. So, and I have planned a day in my life in a layover ಅನ್ನೋದೊಂದು ಮಾಡೋಣ ಅಂತ ಹೇಳಿ ಪ್ಲ್ಯಾನಲ್ಲಿ ಇದೆ. So that is the reason I'm recording this. So keep watching my video. Thank you. Bye bye. ನಾನಿನ್ನು ಯೂನಿಫಾರ್ಮ್ ಕೂಡ ರಿಮೂವ್ ಮಾಡಿಲ್ಲ, ಫ್ರೆಶ್ ಅಪ್ ಆಗಿಲ್ಲ ಇನ್ನು, ಬಟ್ ಅಷ್ಟಾಗಲೇ ಮೀಲ್ ಬಂದಾಗಿದೆ. ಸೊ ಇದು ಐ ಶುಡ್ ಹ್ಯಾವ್ ಆರ್ಡರ್ಡ್ ಸ್ಯಾಲಡ್ ಅಲ್ಲ, ಕಿಚಡಿ, ಬಿರಿಯಾನಿ ಎಲ್ಲ ಇತ್ತು. ಸೊ ಬೇಡ ಅಂತೇಳಿ ಐ ಹ್ಯಾವ್ ಆರ್ಡರ್ಡ್ ದಿಸ್. I can't eat this, but I end up eating this. So it's time for me to remove this makeup. After 4 sector ಎಷ್ಟು ಗಂಟೆ ಮಾಡಿದ್ದು ಗೊತ್ತಾ ಮೇಕಪ್ಪು? ಎಷ್ಟು ಗಂಟೆಗೆ? ಐ ಥಿಂಕ್ ಇಟ್ ವಾಸ್ ಅರೌಂಡ್ 11:30 ನಾನು ರೆಡಿ ಆಗಿತ್ತು. ಸೊ ಲೆಟ್ಸ್ ರಿಮೂವ್ ದಿಸ್ ಮೇಕಪ್. ಗುರುವಾರ ಆಗಿರೋದ್ರಿಂದ ನಾನು ಸ್ನಾನ ಮಾಡಿದೆ ತಲೆಗೆ, ಬಿಕಾಸ್ ಈಗ ಸ್ನಾನ ಮಾಡಿದ್ರೆ ನಾನು ಮಲಗಿದ್ರೆ ನಿಧಾನಕ್ಕೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟಿಗೆ ಹೋಗ್ಬೋದು. ನಾನು ಹೇಳೋದೇ ಲೇಟಾಗಿ ಆಮೇಲೆ ಸ್ನಾನ ಮಾಡಿ ಆಮೇಲೆ ಬ್ರೇಕ್ಫಾಸ್ಟಿಗೆ ಹೋಗೋದು ತುಂಬ ಲೇಟ್ ಆಗುತ್ತೆ. ಸೊ ಸ್ನಾನ ಮಾಡಿ ಆಯಿತು, ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಬನ್ನಿ ಗಾಯ್ಸ್. ಈ ಸಿರಮ್ ಹಾಕ್ತಿದ್ದೀನಿ. ಇದು ಆ್ಯಕ್ಚುಲಿ ನನಗೆ ತುಂಬ ಒಂದು 2 years ಆಯ್ತು ಅನಿಸುತ್ತೆ ನಾನು ಇದೇ ಯೂಸ್ ಮಾಡ್ತಿರೋದು. ಇದ್ರ ಜೊತೆ ಈಗ ಇನ್ನೊಂದು ಅಪ್ಗ್ರೇಡ್ ಆಗಿದ್ದೀನಿ ನೈಟ್ ಯೂಸ್ ಮಾಡೋಕ್ಕೆ. ಬಟ್ ಇವತ್ತು ಇದು ಯಾಕೆ ಅಂದರೆ 2 ಸಿರಮ್ ತೊಗೊಂಬರೋಕ್ಕಾಗಲ್ಲ ಅಂತ ಇದೊಂದನ್ನೇ ತಂದಿದ್ದೀನಿ. ಸೊ ಐ ವಿಲ್ ಪುಟ್ ದಿಸ್. ಸಿಕ್ಕಾಪಟ್ಟೆ ನಿಂತಾಡ್ತಿದ್ದೆ, ಸಿಕ್ಕಾಪಟ್ಟೆ ಸುಸ್ತು. ಈ
ಈ ಜಾಬ್ ಎಷ್ಟು ಫ್ಯಾನ್ಸಿಯಾಗಿ ಕಾಣಿಸುತ್ತೋ ಅಷ್ಟೇ ಸುಸ್ತಾಗುತ್ತೆ, ಅಷ್ಟೇ ಅಯ್ಯೋ ಯಾಕಾದರೂ ಈ ಕೆಲಸ ಮಾಡ್ತಿದ್ದೀವಿ ಅಂತ ಅನಿಸುತ್ತೆ. ಆದರೆ ಒಂದು ದಿನ ಅದು ಸ್ಯಾಲ್ರಿ ಬರೋ ದಿನ ಯು ವಿಲ್ ಬಿ ಲೈಕ್ ಯಪ್ಪ ಬಂತು ಸ್ಯಾಲ್ರಿ ಅಂತ. ಬಿಕಾಸ್ ಅಫ್ಕೋರ್ಸ್ ಸ್ಯಾಲ್ರಿ ಬಂದಾಗ ಇಡೀ ಮಂತಲ್ಲಿ ನೀವು ಕಷ್ಟಪಟ್ಟಿದ್ದೆಲ್ಲ ಮರ್ತೋಗುತ್ತೆ ಅದೊಂದು ದಿವಸಕ್ಕೆ. ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ಅದೇ ಗೋಳು. ಇದು ಮಾಯ್ಶ್ಚರೈಸರ್ ಯಾವುದು, ಸ್ನೇಲ್ ಮ್ಯೂಸಿಂದೇ ಮಾಯ್ಶ್ಚರೈಸರ್, ಬಟ್ ನಾನು ಇದು ಟ್ರಾವೆಲ್ ಕಿಟ್ಟಲ್ಲಿರೋ ಒಂದು ಇದಕ್ಕೆ ಹಾಕ್ಕೊಂಡು ತೊಗೊಬಂದಿದ್ದೀನಿ. ಬಿಕಾಸ್ ಅದು ಫುಲ್ ತೊಗೊಂಡು ಬರೋದು ಬೇಡ ಅಂಥೇಳಿ. ಸೊ ನಾನು ಕ್ಯಾಮ್ರಾ ಬಂದರೆ ಐ ಗೆಟ್ ಲೈಕ್ ತುಂಬ ಏನು ಪ್ಯಾನಿಕ್ ಆಗಲ್ಲ, ಬಟ್ ಒಂಚೂರು ತುಂಬ ಕಾನ್ಷಿಯಸ್ ಆಗಿಬಿಡ್ತೀನಿ. ಓ ಕ್ಯಾಮ್ರಾ ಜಾಸ್ತಿ ಇದೆ, ಐ ಹೋಪ್ ಇಟ್ಸ್ ರೆಕಾರ್ಡಿಂಗ್. ನಾನು ಉಲ್ಟಾ ಇಟ್ಟಿದೆ. ಆಮೇಲೆ ಲಿಪ್ ಬಾಮ್ ಇದು ಲೆನೇಜ್ದು, ಇಟ್ಸ್ ಸೋ ಗುಡ್. ಇದು ಅಷ್ಟೇ ನಾನು ಸುಮಾರು ಒಂದು ಇದ್ರದ್ದೇ ಒಂಚೂರು ಕಾಸ್ಟ್ಲಿ ಇದೆ, ಇಷ್ಟು ಚಿಕ್ಕದಕ್ಕೆ 600 ಸಮಥಿಂಗ್, 600-700 ಅನ್ಸುತ್ತೆ. ವೇಟ್ ಲೆಟ್ ಮಿ ಸಿ ತಿಳಿದ್ರೆ. ಹಾಂ 600. ಸೊ ಬಟ್ ಇಟ್ಸ್ ಸೋ ಗುಡ್, ತುಂಬ ಹೈಡ್ರೇಟ್ ಮಾಡುತ್ತೆ. ಇದು ನಾನು ಒಂದು 5-6 ತರಿಸಿದ್ದೀನಿ. ಆಯಿತು ಸ್ಕಿನ್ ಕೇರ್. ಈಗ ಸ್ವಲ್ಪ ತಿನ್ನೋಣ ಬನ್ನಿ ಗೈಸ್. ಸ್ಕಿನ್ ಕೇರ್ ಮಾಡಿ ಆಯಿತು. ಸೊ ಈಗ ನಾನು ಬಟ್ಟೆ ಸ್ವಲ್ಪ ಲಾಂಡ್ರಿ ಕೊಡೋಣ ಬನ್ನಿ. ಲೆಟ್ಸ್ ಗೋ. ಬಟ್ಟೆ ಗೊತ್ತಿದೆ, ವರ್ಕೌಟ್ ಸೋಪ್ಸ್ ಇದೆ. ನಮಗೆ ಒಂದು ದಿನಕ್ಕೆ 5 ಪೀಸಸ್ ಆಫ್ ಲಾಂಡ್ರಿ ಕೊಡ್ಬೋದು. ಯೂನಿಫಾರ್ಮ್ ಪ್ಯಾಂಟ್, ಯೂನಿಫಾರ್ಮ್ ಟಾಪ್, ವರ್ಕೌಟ್ ಮಾಡಿದ ಸಾಕ್ಸ್, ವರ್ಕೌಟ್ ಮಾಡಿದ ಪ್ಯಾಂಟ್ ಮತ್ತು ಟಿ ಶರ್ಟ್. ಇದನ್ನು will pack it here. ಇದರ ಬರೆಯೋಣ ಸಿಂಧು. ರೂಮ್ ನಂಬರ್ what was my room number? 416 I think. Let me see my room. Tell the phone and it. No. ಹ್ಯಾಂಗರ್ ಅಲ್ಲಿ ಬೇಕು. ಇವತ್ತಿನ ಡೇಟ್ 12/3/2026 ಅಲ್ಲಿ 3rd ಮಂತ್ ಅರ್ಧ ಆಗಿ ಹೋಯ್ತು. ಏನು ಮಾಡಿದ್ರಿ? ಏನಾದರೂ ಚೇಂಜಸ್ ಆಯಿತಾ 2025ಇಂದ 2026ಗೆ? ಏನೋ ದಬಾಕ್ತೀನಿ ಅಂತ ಮಾಡಿರ್ಬೇಕಲ್ಲ, ಬಟ್ ಏನಾಗ್ತಿದೆ? ಓಕೆ, ವಿಲ್ ಮೇಕ್ ಅ ಕಾಲ್. ವಿ ಆರ್ ಗೋಯಿಂಗ್ ಟು ಮೇಕ್ ಅ ಕಾಲ್. ಸೊ ಲೆಟ್ಸ್ ಕಾಲ್ ಟು ಆಪರೇಟರ್ ಓನ್ಲಿ. It's ringing. Sir, good morning. I just want to keep my clothes for laundry. So shall I keep it outside? Okay. Please collect it. Don't forget. Thank you.
ಬಾಯ್. ಇಲ್ಲಿಡೋಣ. ದೇ ವಿಲ್ ಕಲೆಕ್ಟ್ ಇಟ್. Allah, nobody will enter. It's time for me to have something and sleep. So let's have. I want to buy that light. ಚಿಕ್ಕದೊಂದು ಅದು ಏನೋ ಇನ್ಫ್ಲುಯೆನ್ಸರ್ ಲೈಟ್ಸ್ ಅಂತ ಅಮೆಝಾನಲ್ಲಿ ಸರ್ಚ್ ಮಾಡಿದ್ದೆ. ಸೊ ಆರ್ಡರ್ ಕುಕ್ಕುಂಬರ್. ಐ ರಿಗ್ರೆಟ್ ಇಟ್ ನಾವು. ಏನು ನನ್ನ ಮಕ್ಕಳು ಸೂಪ್ ಇತ್ತು ಸ್ಪೂನ್ ಕೊಟ್ಟಿದ್ದಾರೆ. ತಿನ್ನಿ ಫ್ರೈ ಅಂತ. ಮೈ ಗಾಡ್, ಇಟ್ಸ್ ಸೋ ಹಾಟ್. ಅವಾಗಿಂದ ಇದ್ರೂ ಬಿಸಿ ಇದೆ. ಓಕೆ, ಇಷ್ಟು ತಿನ್ನೋಕ್ಕಾಗೋದು, ಇಷ್ಟೇ ತಿನ್ನೋಕ್ಕಾಗಲ್ಲ, ತಿಂತೀನಿ ಬೇಕಾದ್ರೆ ಫುಲ್ಲು ಆಯಿತಾ. But it's not spicy. ಏನಾದ್ರು ಪ್ರೋಟೀನ್ ಬೇಕಂತೇಳಿ ಪನ್ನೀರ್ ಆರ್ಡರ್ ಮಾಡಿದೆ. ಪನ್ನೀರ್ ಏನು ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿದೆ, ಅದಕ್ಕೆ ಸಾಂಬಾರು ಆರ್ಡರ್ ಮಾಡಿದ್ದೆ. ಅದಕ್ಕೆ ಅದರಲ್ಲಿ ಸ್ವಲ್ಪ ಕರ್ಡು, ಒಂಚೂರು ಆನಿಯನ್, ಚಿಲ್ಲಿ. ಈ ಥರ ಇರೋ ಬೆಡ್ನ ಎಲ್ಲ ರಿಮೂವ್ ಮಾಡಬೇಕು. ಹೂ ವಿಲ್ ಸ್ಲೀಪ್ ಲೈಕ್ ದಿಸ್? ನೊಬಡಿ ವಿಲ್ ಸ್ಲೀಪ್. ಹುಡ್ಕೋದೇ ತೊಂದರೆ. 1 2 3. ಓಕೆ, ವಿ ಸ್ಟಿಲ್ ಹ್ಯಾವ್ ದೀಸ್ ಮೆನಿ ಲೈಟ್ಸ್. ಕೆಳಗೆ ಹೌದಾ? ಓಕೆ, ಓಕೆ, ವಿ ಸ್ಟಿಲ್ ಲೆಫ್ಟ್ ವಿತ್ ದೀಸ್ ಮೆನಿ ಲೈಟ್ಸ್. ಎಲ್ಲಿದೆ ಲೈಟ್ಸ್? ಓಕೆ, it's dark. This is how I sleep. Okay, light off ಆಗಿದೆ. ಬಾತ್ರೂಮ್ ಇಲ್ಲಿ ಲೈಟ್ ಆನ್ ಆಗಿದೆ. Where is the light for bathroom bro? ಬಾತ್ರೂಮ್ ಲೈಟ್ ಇರಲಿ ಬಿಡಿ, ಬೆಳಕಿರಲಿ ರೂಮಲ್ಲಿ. ಓಕೆ ಓಕೆ ಗೈಸ್, ಈಗ ಟೈಮ್ ಆಗಿದೆ 2 ಗಂಟೆ ರಾತ್ರಿ. ಮಲ್ಗಡೆ ಎಷ್ಟು ಗಂಟೆ ಎಪಿಸೋಡ್ಸ್ ನೋಡ್ತಿದ್ದೀನಿ. ಸೊ ಅದೊಂದು ಸ್ವಲ್ಪ ನೋಡ್ತೀನಿ. ಸೊ 2:30 ಮಲಗಿದ್ರೆ 3:30 4:30 5:30 6:30 7:30 8:30 9:30 ಅದು ಅಂತೀರಿ. ಬಾಯ್ ಗೈಸ್, ಗುಡ್ ನೈಟ್. ಗುಡ್ ಮಾರ್ನಿಂಗ್ ಗೈಸ್. ಇನ್ನೂ ಮಲಗಬೇಕಂತ ಅನ್ನಿಸ್ತಿದೆ, ಬಟ್ ಲೆಟ್ಸ್ ಗೆಟ್ ಅಪ್. ಇವತ್ತು ನೈಟ್ ಬೇಗ ಮಲಗಬೇಕು. ನಮ್ದು ನಾಳೆ 4 o'clock ರಿಪೋರ್ಟಿಂಗ್ ಇದೆ. ಸೊ 4 o'clock ರಿಪೋರ್ಟಿಂಗ್ ಅಂದರೆ 3 to 2 o'clock ಐ ಹ್ಯಾವ್ ಟು ಗೆಟ್ ಅಪ್. ಸೊ
ಓಕೆ, ಈಗ ಎದ್ದು ಬ್ರೇಕ್ಫಾಸ್ಟಿಗೆ ಹೋಗಿ ಬರೋಣ. ವಾವ್, ಲೈಟ್ ಮೇಕ್ಸ್ ಸೋ ಮಚ್ ಡಿಫರೆನ್ಸ್. ನನ್ನ ಮುಖದಲ್ಲಿ ಕಲೆ ಏನು ಕಾಣಿಸ್ತಿಲ್ಲ, ಎಸ್ಪೆಷಲಿ ದಿಸ್ ಡಾರ್ಕ್ ಸರ್ಕಲ್. ಬೇಗ ಬ್ರಷ್ ಮಾಡಿ, ಡ್ರೆಸ್ ಚೇಂಜ್ ಮಾಡಿ, ಬ್ರೇಕ್ಫಾಸ್ಟ್ ಹೋಗಿ ಬರೋಣ. ಓಕೆ, ಹೋಗಿ ಡ್ರೆಸ್ ಚೇಂಜ್ ಆಯಿತು, ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ ಬನ್ನಿ. I have to go here. ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಂದೆ, ಏನೂ ಇರಲಿಲ್ಲ ಅಲ್ಲಿ ತಿನ್ನೋಕ್ಕೆ. ನನಗೆ ಪ್ರೋಟೀನ್ ಆಗಿ ಏನೂ ಸಿಗಲಿಲ್ಲ, ಬಟ್ ಏನೋ ತಿನ್ಕೊಬಂದೆ. ಈಗ ಹಂಗೆ ಮಲ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಈಗ ಗೋವಾ ತಿಂತಿದ್ದೀನಿ, ಆಮೇಲೆ ಜಿಮ್ಮಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಹಾಗೆ. ಸೊ ಇಟ್ಸ್ ಬೋರಿಂಗ್ ಟು ಬಿ ಇನ್ ಲೇವರ್ ಸಮ್ಟೈಮ್ಸ್ ಇಫ್ ಯು ಡೋಂಟ್ ಗೋ ಔಟ್. ಬಾಯ್. ಜಿಮ್ ಹೋಗೋಣ ಅಂತ ಹೋದೆ. ಅಲ್ಲಿ ಹೋದ್ಮೇಲೆ ನೋಡಿದ್ರೆ ಗೊತ್ತಾಯಿತು 6 to 11 ಮತ್ತು 4 to 10ವರೆಗೆ ಮಾತ್ರ ಓಪನ್. ಸ್ವಲ್ಪ ವಾಕ್ ಮಾಡೋಣ ಅಂತ 10K ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು ನಾನು. ಸೊ ಈಗ ಒಂದು ಎಷ್ಟು 6K ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ರೆ ನೈಟ್ ಒಂದು 4K ಸ್ಟೆಪ್ಸ್ ಮಾಡ್ಬೋದು. ಸೊ ಐಮ್ ವಾಕಿಂಗ್. ಲಂಚ್ಗೆ ಇನ್ ರೂಮ್ ಡೈನಿಂಗ್, ಗುರುವಾರ ಆಗಿರೋದ್ರಿಂದ ವೆಜ್, ಸೊ ಆಪ್ಷನ್ ಇರಲಿಲ್ಲ, ಇದು ತಿಂದೆ. 6000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದೆ. ಆಮೇಲೆ ಲಂಚ್ ಮಾಡಿದೆ. ಲಂಚ್ ಮಾಡಾದ್ಮೇಲೆ ಒಳ್ಳೆ ನಿದ್ದೆ ಮಾಡಿದೆ. ಈಗ ಎದ್ದು ಡಿನ್ನರಿಗೆ ಹೋಗ್ತಿದ್ದೀನಿ. ಡಿನ್ನರ್ ಮಾಡ್ಕೊಬರೋಣ ಬನ್ನಿ. ಇಷ್ಟೇ ಆಗೋದಿಲ್ಲ ಇವರಲ್ಲಿ, ಮತ್ತೇನು ಫ್ಯಾನ್ಸಿ ಏನು ಅಂದರೆ ಹೊರಗೆ ಹೋದರೆ ಬಟ್ ನಿನ್ನ ರೂಮಲ್ಲೇ ಇದ್ದರೆ ನಥಿಂಗ್ ಕ್ಯಾನ್ ಬಿ ಡನ್. ಆಮೇಲೆ ಒನ್ ಪೀಸ್ ಎಪಿಸೋಡ್ಸ್ ನೋಡಿದೆ ಸ್ವಲ್ಪ ಅಷ್ಟೇ. ಸೊ ಲೆಟ್ಸ್ ಗೋ ಫಾರ್ ಡಿನ್ನರ್. ಡಿನ್ನರಲ್ಲೂ ಅಷ್ಟೇನು ಆಪ್ಷನ್ ಇರಲಿಲ್ಲ, ಅದಕ್ಕೆ ಮತ್ತೆ ಸಾರ್ಟೆಡ್ ಪನ್ನೀರ್ ತೊಗೊಂಡೆ, ಮತ್ತು ಸ್ವಲ್ಪ ರೈಸ್ ಮತ್ತು ದಾಲ್. ಬಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು, ಬಿಕಾಸ್ ನನಗೆ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇದೆ, ಮತ್ತು ಬೆಳಗ್ಗೆ ಎದ್ದು ನಾನು ಯೂಶ್ವಲಿ ಸ್ನಾನ ಮಾಡಲ್ಲ, ಬಿಕಾಸ್ 2 ಗಂಟೆಲಿ ಎದ್ದು ಯಾರು ಸ್ನಾನ ಮಾಡ್ತಾರೆ ಅಂತ. ಐ ಟೇಕ್ ಶವರ್ ಇನ್ ದ ನೈಟ್ ಇಟ್ ಸೆಲ್ಫ್. ಸೊ ಸ್ನಾನ ಮಾಡಿ ಸ್ಕಿನ್ ಕೇರ್ ಮಾಡಿ ಈಗ ಮಲ್ಕೊಳ್ಳೋಕೆ ರೆಡಿ ಆಗಿ ಈಗ ಮಲ್ಗೋಣ ಅಂದ್ಕೊಂಡಿದ್ದೀನಿ, ಬಟ್ ನಿದ್ದೆ ಬರ್ತಿಲ್ಲ ಅಷ್ಟೇನು. ಯಾಕಂದರೆ ಈವ್ನಿಂಗ್ ಮಲ್ಕೊಂಡ್ಬಿಟ್ಟಿದ್ದೆ. ಸೊ ನೋಡೋಣ, ಮಲ್ಗೋಕ್ಕೆ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ 3 hours ನಿದ್ದೆ ಮಾಡೋಣ ಅಂತಿದ್ದೀನಿ. ಸೊ ದಿಸ್ ವಾಸ್ ಮೈ ಡೇ ಇನ್ ಅ ಲೈಫ್ ಇನ್ ಮೈ ಲೇವರ್. ಸೊ ಏನೂ ಮಾಡಿಲ್ಲ ನಾನು, ಬರೀ ಒಂದು ವಾಕ್ ಮಾಡೋದು ಬಿಟ್ಟರೆ. ಜಿಮ್ ಹೋಗೋಣ ಅಂದ್ಕೊಂಡಿದ್ದೆ, ಆ ಟೈಮಲ್ಲಿ ಮಲ್ಕೊಂಡಿದ್ದೆ. ಸೊ ಏನೂ ಮಾಡಲಿಲ್ಲ, ಬಟ್ ಓಕೆ, ಬಾಡಿಗೂ ಸ್ವಲ್ಪ ರೆಸ್ಟ್ ಸಿಕ್ತಂಗೆ ಆಯಿತು. ನಾಳೆಯಿಂದ ಜಿಮ್ಮೆಲ್ಲ ಹೋಗೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾಳೆ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಮನೆಗೆ ಹೋಗ್ತಿದ್ದೀನಿ, ನನ್ನ ನಾಯಿಗಳನ್ನ ಮೀಟ್ ಮಾಡ್ತಿದ್ದೀನಿ, ಮನೆ ಊಟ ತಿನ್ನಕ್ಕೆ ಹೋಗ್ತಿದ್ದೀನಿ. ಐ ಆಮ್ ಸೋ ಡನ್ ಈಟಿಂಗ್ ಹೋಟೆಲ್ ಫುಡ್.
ಸೊ ಐ ವಿಲ್ ಟ್ರೈ ಟು ಡೂ ಡೈಲಿ ವ್ಲಾಗ್ಸ್. ನೋಡೋಣ ಹೇಗಾಗುತ್ತೆ ಅಂತ. ಅಂಟಿಲ್ ದೆನ್ ಬಾಯ್, ಸಿ ಯು.